ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಮುಖ್ಯವಾಗಿ ಬಿಬಿಎಂಪಿ ಹೇಳ್ತಾ ಇರುವಂಥದ್ದು ಹೊಸ ಕ್ರಾಂತಿಗೆ ಮುಂದಾಗಿದ್ದೀವಿ ಅಂತ ಹೇಳಿ, ಬಟ್ ಸಾರ್ವಜನಿಕರು ಬೇರೆಯದ್ದೇ ಮಾತನಾಡ್ತಾ ಇದ್ದಾರೆ. ಇದು ಇಲ್ಲ ನಿರುದ್ಯೋಗದ ಸಮಸ್ಯೆ ಅಂತ ಹೇಳಿ. ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸಂಪರ್ಕ ಕಡಿತವಾಗಿರುವಂಥದ್ದು, ಮತ್ತೆ ಪ್ರಯತ್ನಿಸೋಣ. ಈಗಾಗಲೇ ಸಾರ್ವಜನಿಕರು ಕೂಡ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾ ಇರೋದಂದ್ರೆ, ಬಿಬಿಎಂಪಿಯವರು ಒಂದು ಕಡೆ ಹೇಳ್ತಾರೆ ಹೊಸ ಕ್ರಾಂತಿ, ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದೀವಿ, ಮಹಿಳೆಯರ ಸಬಲೀಕರಣಕ್ಕೆ ಮುಂದಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಕೂಡ ಅದೇನಾ ಅಂತ ಹೇಳಿದ್ರೆ, ಇಲ್ಲ ಸಾರ್ವಜನಿಕರು ಬೇರೆಯದ್ದೇ ಮಾತನಾಡ್ತಾ ಇರುವಂಥದ್ದು. ಅಂದರೆ ನೀವು ಟೆಕ್ನಿಕಲಿ ಏನಾದರೂ ಮಾತನಾಡಿ, ಬಟ್ ಜನರ ನಡುವೆ ಒಂದು ಅಭಿಪ್ರಾಯ ಇರುತ್ತಲ್ವಾ, ಜನರ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಇದು ಒಂದು ರೀತಿಯಾಗಿ ನಿರುದ್ಯೋಗದ ಸಮಸ್ಯೆಯಿಂದಾಗಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈ ಪದವೀಧರರು ಮತ್ತು ಡಬಲ್ ಡಿಗ್ರಿ ಹೋಲ್ಡರ್ಸ್ ಎಲ್ಲನೂ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತಾರೆ ಈ ಕೆಲಸಗಳಿಗೆ. ಅವರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಕಸ ಗುಡಿಸುವಂಥ, ನಾವು ಕೀಳಾಗಿ ಮಾತನಾಡೋದಲ್ಲ, ಕೆಲಸ ಎಲ್ಲವೂ ಕೂಡ ಕೆಲಸ, ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇರುತ್ತೆ. ಹಾಗಂತೇಳಿ ಯಾವುದು ಕೀಳಲ್ಲ. ಬಟ್ ಈ ಕಸ ಗುಡಿಸುವಂಥ ಕೆಲಸಕ್ಕೆ ನೀವು ಡಬಲ್ ಡಿಗ್ರಿ ಮಾಡಬೇಕಿತ್ತಾ, ಡಿಗ್ರಿ ಮಾಡಬೇಕಿತ್ತಾ, 20-25 ವರ್ಷ ಓದಬೇಕಿತ್ತಾ, ಇಷ್ಟೆಲ್ಲ ಓದಿದ ನಂತರ ಮತ್ತೆ ಆ ಕೆಲಸಕ್ಕೆ ಹೋಗಬೇಕಿತ್ತಾ ಅನ್ನೋ ಪ್ರಶ್ನೆಗಳು ಬರುತ್ತಲ್ವಾ. ಎಸ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಈಗಾಗಲೇ ಹೇಳ್ತಾ ಇರುವಂಥದ್ದು ಬಿಬಿಎಂಪಿ ಹೇಳ್ತಾ ಇದೆ ನಾವು ಹೊಸ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಿದ್ದೀವಿ ಅಂತ ಹೇಳಿ, ಬಟ್ ಸಾರ್ವಜನಿಕವಾಗಿ ಬೇರೆಯದ್ದೇ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ? ಎಸ್ ಮಹೇಶ್, ಈಗಾಗಲೇ ನೋಡ್ಬೋದು, ನಿಜವಾಗ್ಲೂ ಕೂಡ ಬಿಬಿಎಂಪಿ ಇತಿಹಾಸ ಬರೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪೌರಕಾರ್ಮಿಕರ ನೇಮಕತೆ ಎಲ್ಲ ಒಂದು ಕಡೆ ಮೇಲ್ಜಾತಿ ವರ್ಗಕ್ಕೆ ಮೊದಲನೇ ಬಾರಿಗೆ ಆದ್ಯತೆ ಕೊಟ್ಟಿರುವುದು. ಅದರಲ್ಲೂ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಅಥವಾ ಅಲ್ಪಸಂಖ್ಯಾತರು, ಮುಸ್ಲಿಮ್ಸು, ಇತರೆ ಮೇಲ್ಜಾತಿ ವರ್ಗದವರು ಕೂಡ ಒಂದು ರೀತಿಯಲ್ಲಿ ಈಗ ಪೌರಕಾರ್ಮಿಕರ ನೇಮಕಾತಿಯಲ್ಲಿ ಪ್ರಮುಖ ಆದ್ಯತೆ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ನಿಜವಾಗ್ಲೂ ಕೂಡ ಬಿಬಿಎಂಪಿ ಇತಿಹಾಸದಲ್ಲಿ ಮೊದಲನೇ ಬಾರಿ ಪೌರಕಾರ್ಮಿಕರ ನೇಮಕಾತಿಯಲ್ಲಿ ಎಲ್ಲ ಒಂದು ಕಡೆ ಮೇಲ್ಜಾತಿ ವರ್ಗದವರು ಬಂದು ಸೇರಿರೋದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಸಂತೋಷದ ವಿಷಯ ಅಂತಲೂ ಕೂಡ ಈಗಾಗಲೇ ಏನು ಬಿಬಿಎಂಪಿ ಆಯುಕ್ತರು ಕೂಡ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಏನು ಒಂದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕೂಡ ಅಲ್ಲೂ ಕೂಡ ಒಂದು ಸುಮಾರು 30% ಆದ್ಯತೆ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಮೊದಲು SC ST ಮಾತ್ರ ಮೀಸಲಾಗಿದ್ದಂತಹ ಏನು ಒಂದು ಪೌರಕಾರ್ಮಿಕರ ನೇಮಕಾತಿ ಈಗ ಎಲ್ಲ ಸಮುದಾಯಕ್ಕೂ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ 12,650 ಜನ ಪೌರಕಾರ್ಮಿಕರ ನೇಮಕಾತಿಯಲ್ಲಿ ಪ್ರಮುಖವಾಗಿ 8,000ಕ್ಕೂ ಹೆಚ್ಚು ಮಹಿಳೆಯರನ್ನು ನೇಮಕ ಮಾಡಿರುವಂಥದ್ದು. ಅಂದರೆ ಏನು ಮಹಿಳಾ ಸಬಲೀಕರಣ, ಕೇಂದ್ರ ಸರ್ಕಾರದ ಏನೊಂದು ಕಾನೂನಿದೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಸುಮಾರು 8,000 ಮಹಿಳೆಯರನ್ನು ಕೂಡ ಒಂದು ಆಯ್ಕೆ ಮಾಡಿರುವಂಥದ್ದು. ನಿಜವಾಗ್ಲೂ ಕೂಡ ಇದೆಲ್ಲ ಒಂದು ಕಡೆ ಕ್ರಾಂತಿ ಅಂತಲೇ ಹೇಳ್ಬೋದು ಮಹೇಶ್. ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ನೋಡ್ತಾ ಇರುವಂಥದ್ದು ಬಿಬಿಎಂಪಿ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ, ಹೊಸ ಅಧ್ಯಾಯವನ್ನು ಬರೀತೀನಿ ಅಂತ ಹೋಗ್ತಾ ಇರುವಂಥದ್ದು. ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿರುವಂಥದ್ದು, ಅದೇ ರೀತಿಯಾಗಿ ಎಲ್ಲ ಸಮುದಾಯಕ್ಕೂ ಕೂಡ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಅದೇ ಸಂದರ್ಭದಲ್ಲಿ ಜನರಿಗೂ ಕೂಡ ಜನರ ಜನಿತರವಾಗಿರುವಂಥದ್ದು ಸಾರ್ವಜನಿಕವಾಗಿ ಬೇರೆಯದ್ದೇ ಚರ್ಚೆ ಕೂಡ ನಡೀತಾ ಇದೆ.